ಎಲ್ಲ ಕಡೆ ಒಂದೇ ಸೌಂಡು. ಭೀಮಾ ಚಿತ್ರ ಯಾವಾಗ ರಿಲೀಸು, ಭೀಮಾ ಚಿತ್ರ ಯಾವಾಗ ರಿಲೀಸು? ಆಗಸ್ಟ್ 9ಕ್ಕೆ ಆರೆ ಭೀಮಾ ಚಿತ್ರ ರಿಲೀಸ್. ಹಾಗಾದ್ರೆ ಆಗಸ್ಟ್ 9ನೇ ತಾರೀಕು ಭೀಮಾ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ವಿಜಯ್ ಸರ್ ಅವರ ಅದ್ಭುತವಾದಂತಹ ನಟನೆ ಜೊತೆಗೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ. ಅಂಡ್ ಆಲ್ರೆಡಿ ಸಲಗ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಸೊ ವಿಜಯ್ ಸರ್ನ ನಾವು ಒಬ್ಬ ನಟನಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಈಗ ನಿರ್ದೇಶಕರಾಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಎರಡು ಹಾಡುಗಳಂತೂ ಸೂಪರ್ ಡೂಪರ್ ಹಿಟ್ಟು ಸರ್. ಈ ಹಾಡು ಸಖತ್ತು, ಸೈಕ್ ಸೈಕು. ಇನ್ನೊಂದು ಐ ಲವ್ ಯು ಕಣೆ ಹಾಡಂತೂ ನಾನು ಫುಲ್ ಪಾಗಲ್ ಸರ್ ಆ ಸಾಂಗ್ಗೆ. ಚರಣ್ ಸರ್ ಎಲ್ಲೇ ಸಿಕ್ಕಿದ್ರು ಸರ್ ಎರಡೇ ಲೈನ್ ಹಾಡಿ ಸರ್, ಎರಡೇ ಲೈನ್ ಹಾಡಿ ಅಂತ ಕೇಳ್ತಿರ್ತೀನಿ. ಅರ್ಜುನ್ ಜನ್ಯಾನೇ ಸರ್ ನಿಜವಾಗ್ಲೂ. ಅರ್ಜುನ್ ಜನ್ಯ ಸರು ನನಗೆ ಹಾಡಲ್ಲ, ಅವ್ರು ನನಗೋಸ್ಕರ ಅವ್ರು ಯಾವ ಹಾಡು ಹಾಡ್ತಾರೆ ಗೊತ್ತಾ? ನೀರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು, ನೀರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು. ಎಲ್ಲಿದ್ದಾರೆ ಜನ್ಯಾಜಿ? ಅರ್ಜುನ್ ಜನ್ಯ ರೀ ಬನ್ರಿ. ಸಾರಿ ಹಂಗೇಳಂಗಿಲ್ಲಲ್ಲ ಸರ್. ಸರ್ ಸರ್ ಅದೊಂದು ಎಷ್ಟು ಅನ್ಕೊಂತೀನಿ ವಿಜಯ್ ಸರ್, ಪರ್ಸನಲ್ ಆಗಬಾರ್ದು, ಸ್ಟೇಜ್ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಜನ್ಯಾಜಿ ಎಲ್ಲ ಇದ್ರು ಈ ಕೂಡಲೇ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಾಗಿ ಕೋರಿಕೆ. ಇದ್ರ ಜೊತೆಗೆ ಮತ್ತೊಮ್ಮೆ ಮಗದೊಮ್ಮೆ ಹೇಳಬೇಕು, ವಿಜಯ್ ಸರ್ ಅವರ ಭೀಮಾ ಚಿತ್ರ ಇದೇ ಆಗಸ್ಟ್ 9ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಎಲ್ರು ನೋಡ್ತೀರಾ? ಭೀಮಾಗೆ ಚಪ್ಪಾಳೆ. ಸರ್ ಈ ಚಿತ್ರ ಎಷ್ಟು ವಿಶೇಷ ಸರ್? ಭೀಮಾ ಚಿತ್ರ ಅರ್ಜುನ್ ಜನ್ಯ ನಿಮ್ ಮನೆಯವರು ಅಲ್ಲ, ಸಾರಿ ನಿಮ್ ಫ್ರೆಂಡು, ಪ್ಲೀಸ್. ಗೊತ್ತಾಯ್ತು ನೀನ್ ಹೇಳ್ದಲ್ಲ ಸರ್, ನಾನು ಹೋಗೋವರೆಗೂ ಅನುಶ್ರೀನ್ ಮಾತಾಡ್ತಾರೆ ಸರಿ ಇರಲ್ಲ ಸರ್ ಅಂತ ಹೇಳ್ಕೊಟ್ಟಿದ್ದೆ ಅರ್ಜುನ್ ಜನ್ಯ ನನಗೆ. ಎಷ್ಟು ಲವ್ ನಿಮ್ಗೆ. ಅವರು ಕೇಳಿದ್ರು ಅರ್ಜುನ್ ಜನ್ಯ ಅವರಿದ್ರೆ ಯಾವ ಹಾಡು ಆಡ್ತಾರೆ ಅಂತ ಹೇಳಿ, ನಾನು ಹೇಳಿದೆ ನೀರಿಗೆ ಬಾರಿ ಚೆನ್ನಿ ಬಿನ್ಗೆ. ಆಕ್ಚುಲಿ ಅವಾಗ ಅರ್ಜುನ್ ಜನ್ಯ ಹೇಳಿದ್ದು ಸರ್ ನನಗೆ. ನಾನು ಹೇಳಿದೆ ಅರ್ಜುನ್ ಜನ್ಯ ಈ ಸಾಂಗ್ ಹೆಂಗಪ್ಪ ಬಂತು ಸರ್, ನಾನು ಒಂದು ಹುಡುಗಿನ ನೋಡ್ತಾ ಇದ್ದೀನಿ, ಅವರು ಮನೆ ಮುಂದೆ ಯಾವಾಗಲೂ ನಾನು ನೋಡಿದಾಗೆಲ್ಲ ನೀರು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಸರ್, ಅದಕ್ಕೆ ನೀನು ನೀರಿಗೆ ಬಾರೆ ಚೆನ್ನಿ ಅಂತ ಕಾಯ್ತಾ ಇದ್ದೆ, ಒಂದು ದಿವಸ ಬರಲೇ ಇಲ್ಲ. ಆಮೇಲೆ ನಿಧಾನಕ್ಕೆ ಆಡಕ್ಕೆ ಶುರು ಮಾಡದೆ ಬಂದರು. ಯಾರಪ್ಪ ಅದು ಅಂದರೆ ಅನುಶ್ರೀ ಸರ್, ಅನುಶ್ರೀ ಬಿಟ್ಟೆ ಯಾರು ಸರ್ ಬರಕ್ ಸಾಧ್ಯ ಅಂತ ಅವರು. ಎಂತ ಪ್ರೀತಿ ಅಭಿಮಾನ. ಇದ್ರ ಬಗ್ಗೆ ನಿಮ್ಮ ಮಾತು ಜನ್ಯಾಜಿ? ಏನು ಹೇಳೋದು, ನಾನು ಇದೆಲ್ಲ ತಮಾಷೆ ಒಂದು ಕಡೆ, ಬಟ್ ಅಣ್ಣ ನಾನು ಬಿಗಿನಿಂಗಲ್ಲಿ ಬಂದಾಗ ನನಗೆ ಸಿನಿಮಾಗಳು ಕೊಟ್ಟು ಕೈ ಹಿಡಿದು ನಾನು ಇಂಡಸ್ಟ್ರಿನಲ್ಲಿ ಇವತ್ತಿಲ್ಲಿ ನಿಲ್ತಿದ್ದೀನಿ ಅಂದರೆ ಒಂದು ಭಾಳ ಮುಖ್ಯವಾದ ಕಾರಣ ದುನಿಯಾ ವಿಜಯ್ ಅಣ್ಣ. ಎಷ್ಟು ಸಾಂಗ್ಸು ನಾವು ಅದನ್ನೆಲ್ಲ ಕಲ್ತಿದ್ದು ಅಣ್ಣವ್ರ ಮನೆಯಿಂದ, ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಕಡೆಯಿಂದ. ಸೊ ಹಂಗಾಗಿ ನಮ್ಮ ಜೀವ ಇರೋವರೆಗೂ ಅವ್ರು ಹೇಳ್ಕೊಟ್ಟಂಥ ಕೆಲವು ಪಾಠಗಳನ್ನ ನಾವು ಬಿಡೋದಿಲ್ಲ. ಸೊ ಹಂಗಾಗಿ ಇವತ್ತು ಅದು ದುಃಖನೂ ಇದೆ, ಆದರೆ ಅವ್ರನ್ನ ಸದಾ ನೆನೆಸ್ಕೊತೀವಿ ಅನ್ನೋ ಖುಷಿನೂ ಇದೆ. ನಾನೇನೂ ಮಾಡಿಲ್ಲ, ಎಲ್ಲ ಅವರು ಕೆಲವು ಏನು ಒಳ್ಳೇದು ಮಾಡಿದ್ರು ಅದನ್ನು ಒಂದು ಸಣ್ಣದಾಗಿ ಮಾಡಿದ್ದೀವಿ ಅಷ್ಟೇ, ಇನ್ನೇನೂ ಇಲ್ಲ. ನೀವು ಅಲ್ಲಿಂದ ಕಲ್ತ್ಕೊಂಡ್ರೆ ನಾವು ನಿಮ್ಮಿಂದ ಕಲ್ತ್ಕೊಳ್ತಾ ಇದೀವಿ. ಪಾಸ್ ಮಾಡಿ ಅದಕ್ಕೆ ಪಾಪ ಅನುಶ್ರೀಗೆ ಒಳ್ಳೇದು ಮಾಡಿರೋದು. ನಾನು ಒಳ್ಳೇದು ಹೇಳ್ತಾ ಇದ್ದೀನಿ ತಾನೆ ಅಣ್ಣ. ಥ್ಯಾಂಕ್ ಯು. ಆ್ಯಂಡ್ ಭೀಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲ ಹಾಡುಗಳು ಮೈಂಡ್ ಬ್ಲೋಯಿಂಗ್ ಆಗಿದೆ, ಟ್ರೆಂಡ್ ಸೆಟ್ಟಿಂಗ್ ಸಾಂಗ್ಸ್ ಆಗಿದೆ. ಸೊ ಭೀಮಾದಲ್ಲಿ ಎಲ್ಲ ಹಾಡುಗಳು ಟ್ರೆಂಡ್ ಸೆಟ್ಟಿಂಗ್ ಸಾಂಗ್ಸ್ ತರ. ಥ್ಯಾಂಕ್ ಯು ಚರಣ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆದಷ್ಟು ಜಲ್ದಿ ಇಬ್ರು ಕೊಲಾಬ್ರೇಟ್ ಆಗೋಣ, ನನಗೆ ಅದು ಆಸೆ ಇದೆ ಸೇರ್ಬೇಕು ಅಂತ. ಥ್ಯಾಂಕ್ ಯು ಅಣ್ಣ, ನೀವು ಮಾತಾಡಿ. ಥ್ಯಾಂಕ್ ಯು ಜನ್ಯಾಜಿ. ಇದು ಬಿಸ್ಕೆಟ್ ಇಟ್ಟಿದ್ದೀನಿ, ತಿಂತಾರೆ ಬರ್ತೀನಿ. ಇಲ್ಲ ಟೈಮ್ ಆಯ್ತಲ್ಲ, ಊಟ ಮಾಡಕ್ ಟೈಮ್ ಇರಲ್ಲ ಅಂತ ಹೇಳಿ. ಬಟ್ ವಿಜಯ್ ಸರ್ ನೀವು ಬಂದಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಬಹಳ ಬಹಳ ಖುಷಿ ಆಯ್ತು. ಇನ್ನು ನಾವು ನಿಮ್ಮನ್ನ ಡೈರೆಕ್ಟ್ ಆಗಿ 9ನೇ ತಾರೀಕು ಥಿಯೇಟರ್ ಅಲ್ಲೇ ನೋಡ್ತೀವಿ. ಥ್ಯಾಂಕ್ ಯು. ಒಂದು ವಿಶೇಷ ಏನು ಅಂದ್ರೆ, ನಮ್ಮ ಭೀಮಾ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ಓಪನ್ ಆಗದೆ ನಮ್ಮ ಈ ರಾಮನಗರ ಸರ್ಕಲ್ ಇಂದ ಇಲ್ಲಿ ಇಲ್ಲಿ ಬಂದು ಒಂದು ಗಾಡಿನ ಆಕ್ಸಿಡೆಂಟ್ ಮಾಡಿ ಇಲ್ಲಿಂದ ಅಟ್ಟಿಸ್ಕೊಂಡೋದ್ರೆ ಆ ಮಸ್ಜಿದ್ ಹತ್ರ ಹೋಗಿ ಅಲ್ಲಿಂದ ಕರ್ಕೊಂಡು ತಿರ್ಗಾ ಬ್ಯಾಂಗ್ಳೂರ್ಗೆ ಹೋಗ್ತೀನಿ. ಸೊ ಹಂಗಾಗಿ ಭೀಮಾ ಸಿನಿಮಾ ತುಂಬಾ ನೆನಪಲ್ಲಿರುವಂತ ಜಾಗ ನಮ್ಮ ಈ ಸರ್ಕಲ್. ಅದು ಭೀಮಾ ಸಿನಿಮಾದಲ್ಲಿ ರಾಮನಗರ ಹೆಂಗ್ ಕಾಣುತ್ತೆ ಅನ್ನೋದು ನೀವೆಲ್ಲ ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಭೀಮಾ ಸಿನಿಮಾಗೆ ಶುಭವನ್ನ ಕೋರಿ ಒಂದು ಪೆನ್ಸಿಲ್ ನಲ್ಲಿ ಸ್ಕೆಚ್ ಮಾಡಿದ್ದಾರೆ, ನಿಮಗೆ ತಂದು ಕೊಡ್ತಾ ಇದ್ದಾರೆ ಕೊಡುಗೆಯಾಗಿ. ರಾಮನಗರದ ಹುಡುಗರು
ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿ ಡ್ರಾಯಿಂಗ್ ಮಾಡಿ ಭೀಮಾ ವಿಜಯ್ ಅವರದನ್ನ ಫೋಕಸ್ ಮಾಡಿ ತಂದಿದ್ದಾರೆ. ಅವರಿಗೆ ಶುಭಾಶಯಗಳು. ಈ ಸ್ಟೇಜ್ ಮೇಲೆ ಒಂದೇ ಒಂದು ಡೈಲಾಗು ಸರ್ ಪ್ಲೀಸ್. ಲೇ ಜುಟ್ಟು, ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ, ಹೆಂಗ ಬತ್ಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಅಮ್ಮನಾಣೆಗೂ ಬಂದೇ ಬರ್ತೀನಿ.